KGF ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,01,274 ಮತದಾರರು ಇದ್ದರು. ನಾವು ಅದರಲ್ಲಿ ಒಟ್ಟು ಈ ಗಣತಿ ನಮೂನೆಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಡಿಜಿಟೈಸೇಷನ್ ಮಾಡಿರೋದು 81.15%. ಅದರಲ್ಲಿ ನಮಗೆ ASDD ಮಾರ್ಕ್ ಮಾಡಿರೋದು 37,948 ನಾವು ASDD ಮಾರ್ಕ್ ಮಾಡಿದ್ದೀವಿ. ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು ಆ ರೀತಿ. ಈಗ ನಾವು ನಮಗೆ ಹೊಸದಾಗಿ 1,926 ಯಂಗ್ ವೋಟರ್ಸು ಆ್ಯಡ್ ಆಗಿದ್ದಾರೆ ನಮಗೆ. ಮತ್ತು ಸರ್ವಿಸ್ ವೋಟರ್ಸು 545 ಆಗಿದ್ದಾರೆ. PH ಅಲ್ಲಿ 2,142 ಆಗಿದ್ದಾರೆ ಒಟ್ಟು. ಈಗ ನಮಗೆ ನಾವು ಡ್ರಾಫ್ಟ್ ರೋಲ್ ಈಗ ಪಬ್ಲಿಷ್ ಆಗುತ್ತೆ. ಅದರಲ್ಲಿ ಈಗ ನಾವು ನೋಟಿಸು ಜಾರಿ ಮಾಡ್ತೀವಿ. ಯಾರ್ಯಾರಿಗೆ ನೋಟಿಸ್ ಜಾರಿ ಮಾಡ್ತೀವಿ ಎಲ್ಲ BLOs ಥ್ರೂ BLOs ಅಂತ ಮಾಡ್ತೀವಿ. ಅವರು ಹಿಯರಿಂಗ್ಗೆ ನಾವು ಡೇಟು, ಟೈಮು, ಪ್ಲೇಸು ಹೇಳ್ತೀವಿ. ಅವರು ಬಂದು ಅಟೆಂಡ್ ಆಗಿ 11 ದಾಖಲೆ ಇದೆ. 11 ದಾಖಲೆಗಳಲ್ಲಿ 1 ದಾಖಲೆ ಕೊಟ್ಬಿಟ್ಟು ಅವರು ಓಟು ಉಳಿಸ್ಕೋಬೋದು. ಅದರಲ್ಲಿ ಈಗ ಹೊಸದಾಗಿ ನಂದು ಇಲ್ಲವೇ ಇಲ್ಲ ಅಂತ ಅನ್ನೋರು ಫಾರ್ಮ್ 6 ಕೊಟ್ಟು ಸೇರ್ಪಡೆ ಮಾಡ್ಕೋಬೋದು. ಅಥವಾ ಡೆತ್ತು ಬೇರೆ ಏನಾದರೂ ಆಗಿದ್ರೆ ಫಾರ್ಮ್ 7 ಕೊಟ್ಟು ಮಾಡ್ಕೋಬೋದು. ಏನಾದ್ರು ಕರೆಕ್ಷನ್ ಮಾಡ್ಕೊಳ್ಳಂಗಿದ್ರೆ ಫಾರ್ಮ್ 8 ಕೊಟ್ಟು ಅವರು ಕರೆಕ್ಷನ್ ಮಾಡಿಸ್ಕೋಬೋದು. ಈಗ ನಾವು ಡ್ರಾಫ್ಟ್ ರೋಲು ಇವ್ರು ಪೊಲಿಟಿಕಲ್ ಪಾರ್ಟೀಸ್ಗೆಲ್ಲ ತಲುಪಿಸ್ತಾರೆ DC ಆಫೀಸಿಂದ. ಅದನ್ನು ನಾವು ಪ್ರತಿಯೊಂದು PSಗೂ ನಾವು ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ಅದನ್ನು ನೋಡಿಕೊಂಡು ಅದರಲ್ಲಿ ಯಾರ್ದಾದ್ರೂ ವೋಟರ್ದು ನೇಮ್ಸ್ ಇಲ್ಲ ಅಂತಂದರೆ ಹೊಸದಾಗಿ ಫಾರ್ಮ್ 6 ಹಾಕ್ಕೋಬೋದು. ಕರೆಕ್ಷನ್ ಇದ್ರೂ ಫಾರ್ಮ್ 8 ಹಾಕ್ಕೋಬೋದು. ಸೊ ಅದಕ್ಕೆ ಈಗ ಹೌದು, ಪ್ರತಿಯೊಂದು 221 ಪೋಲಿಂಗ್ ಸ್ಟೇಷನ್ಸ್ ಇದೆ KGF. ಈಗ ಹೊಸದಾಗಿ 3 ಆ್ಯಡ್ ಆಗಿದೆ. ಅಷ್ಟರಲ್ಲೂ ನಾವು ಪಬ್ಲಿಷ್ ಮಾಡ್ತೀವಿ. ಆಮೇಲೆ ಸರ್, ಈಗ ಅವರು ತಹಸೀಲ್ದಾರ್ ಆಫೀಸ್ಗಾದರೂ ಬರಬಹುದು, ಎಲೆಕ್ಷನ್ ಬ್ರಾಂಚಲ್ಲಾದರೂ ಮಾಡ್ಬೋದು, ಅಥವಾ ಕನ್ಸರ್ನ್ BLOಗಾದರೂ ಕೇಳ್ಬೋದು, BLO ಸೂಪರ್ವೈಸರ್ಗಾದರೂ ಕೇಳ್ಬೋದು. ಆಮೇಲೆ ಈಗ ನಾವು AER ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಒಂದು 20 ಜನನ. ಯಾಕೆಂದರೆ ಹಿಯರಿಂಗ್ ಮಾಡಲಿಕ್ಕೆ ನಮ್ಮದು ಒಟ್ಟು 27,000 ಚಿಲ್ಲರೆ ಇದೆ. ಅಷ್ಟು ನೋಟಿಸಸ್ಗೆ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಅಂತ ನಮಗೆ ಸರ್ಕಾರದವರೇ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರನ್ನಾದರೂ ಕೇಳ್ಬೋದು. ನಾವು ಅದನ್ನು ಒಟ್ಟು ಎಲೆಕ್ಷನ್ ಬ್ರಾಂಚಲ್ಲಿ ಕೇಳಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ಪ್ರತಿಯೊಂದು PS ಅಲ್ಲಿ ಇಲ್ಲ ಅಂತಂದರೆ BLOಗೆ ಗೊತ್ತಲ್ವಾ. ಈಗ ಆಲ್ಮೋಸ್ಟ್ ಎಲ್ಲರಿಗೂ BLO ಗೊತ್ತು. ಈಗ BLOನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರ ಹತ್ರನೂ ಒಂದು ಲಿಸ್ಟ್ ಇರುತ್ತೆ. ಡ್ರಾಫ್ಟ್ ರೋಲ್ ಥ್ರೂ BLOನೇ ಬೈ ಹ್ಯಾಂಡಲ್ಲೇ ಕೊಡಬೇಕು. ಒಂದು ಸಾರಿ ಹೋದರೆ ಅವ್ರು ಸಿಕ್ಕಿಲ್ಲ ಅಂದರೆ ಇದನ್ನು ಸೇಮ್ 3 ಸರಿ ಹೋಗಬೇಕು. ಅವರು ಮೊಬೈಲ್ ಆ್ಯಪಲ್ಲೇ ಅವರು ಅಪ್ಲೋಡ್ ಮಾಡಬೇಕು. ಅವರು ಅಕ್ನಾಲೇಜ್ಮೆಂಟ್ ಕೊಡಬೇಕು. 3 ಸರಿ ಹೋಗಬೇಕು. ಒಬ್ಬರು BLO ಒಬ್ಬರು ಮನೆಗೆ 3 ಸರಿ ನೋಟಿಸ್ ಜಾರಿ ಮಾಡೋದಕ್ಕೆ ಹೋಗಬೇಕು. ಅದಕ್ಕೆ ಅವೇರ್ನೆಸ್ಸು ತಾವೆಲ್ಲರೂ ಅವೇರ್ನೆಸ್ಸು ಮೂಡಿಸ್ಬೇಕು. ನಾವು CNCಯಿಂದ ಮತ್ತು ರೂರಲಲ್ಲಿ ಅವೇರ್ನೆಸ್ ಮೂಡಿಸ್ತೀವಿ. ಈ ಥರದ್ದು ಎಲ್ಲ ಈ ಥರ ಇದೆ ಅಂತ ಬಂದು ಈಗ ಯಾವೊಬ್ಬ ಮತದಾರರನ್ನು ಅರ್ಹ ಮತದಾರ ನಾವು ಪಟ್ಟಿಯಿಂದ ಅವ್ರದ್ದು ಮಿಸ್ ಆಗಬಾರ್ದು, ಅಥವಾ ಅನ್ಎಲಿಜಿಬಲ್ ವೋಟನ್ನು ಯಾವುದು ಇದರಲ್ಲಿ ಇರಬಾರ್ದು. ಅದೇ ಉದ್ದೇಶಕ್ಕೆ ಇದು ಮಾಡ್ತಾ ಇರೋದು. ಪ್ರತಿಯೊಬ್ಬರೂ 18 ಆಫ್ಟರ್ 18 ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲಾನು ಇದರಲ್ಲಿ ಸೇರಿಸ್ಕೋಬೇಕು. 1.5 ಮಂತ್ ಇರುತ್ತೆ, 40 days. ಕ್ಲಾಸಿಫಿಕೇಟರ್ಸ್ ಎಲ್ಲ ಹೇಳಿದ್ದಾರೆ. ಅಂದರೆ ಫಿಗರ್ಸ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಿಮಗೆ ಗೊತ್ತಾಗಿದೆ. 81.15% ನಾವು ಡಿಜಿಟಲೀಕರಣ ಮಾಡಿದ್ದೀವಿ. ಇದರಿಂದ ಆಚೆ ಉಳಿದಿರುವಂತಹ ಮತದಾರರು ಅವರ ಹೆಸರನ್ನ ನಮ್ಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೊಳ್ಬೇಕು ಅಂದರೆ ಫಾರ್ಮ್ 6 ಕೊಡ್ಬೋದು. ಅದಕ್ಕೆ ಬೇಕಾಗಿರುವಂತಹ ಏಜು ಮತ್ತು ಅಡ್ರೆಸ್ ಪ್ರೂಫ್ಗೆ ಬೇಕಾಗಿರುವಂತಹ ದಾಖಲೆಗಳನ್ನ ನಾವು ಹೇಳಿದ್ದೀವಿ ಮತ್ತು ಪ್ರಚುರನ ಪಡಿಸ್ತೀವಿ ನಿಮಗೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಗಳನ್ನ ನೀವು ಏಜ್ಗೆ ಪ್ಲಸ್ ಒಂದು ನೀವು ಅಡ್ರೆಸ್ ಪ್ರೂಫ್ಗೆ ಅಂತ ಒಂದು ಕೊಟ್ಟು ನೀವು ನಿಮ್ಮ ಹೆಸರನ್ನ ಮತ್ತೆ ನೀವು ಮತದಾರ ಪಟ್ಟಿ ಫೈನಲ್ ರೋಲಲ್ಲಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದರಲ್ಲಿ ಏಜ್ಗೆ ಬಂದು ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, DL ಅಥವಾ ಕ್ಲಾಸ್ 10 or 12 ನಮ್ಮ ಸರ್ಟಿಫಿಕೇಟ್ಸ್ ಅಥವಾ ಪಾಸ್ಪೋರ್ಟ್ ಆರ್ ಎನಿ ಅದರ್ ಡಾಕ್ಯುಮೆಂಟ್ ರಿಲೇಟೆಡ್ ಟು ಪ್ರೂಫ್ ಆಫ್ ಏಜ್. ಇಷ್ಟು ದಾಖಲಾತಿಗಳನ್ನ ನೀವು ನಿಮ್ಮ
ಏಜ್ ಅಂದರೆ ನಿಮ್ಮ ವಯಸ್ಸು 18ಕ್ಕೂ ಮೇಲೆ ಇದೆ ಅಂತ ಸಾಬೀತುಪಡಿಸ್ಕೊಳ್ಳೋಕ್ಕೆ ಇದು ಯಾವುದಾದ್ರು ದಾಖಲೆಗಳು ಕೊಡ್ಬೋದು. ತದನಂತರ ಅಡ್ರೆಸ್ ಪ್ರೂಫ್ಗೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಆರ್ ಗ್ಯಾಸ್ ಕನೆಕ್ಷನ್ ಬಿಲ್, ಆಧಾರ್ ಕಾರ್ಡ್, ಪಾಸ್ಬುಕ್ ಆಫ್ ಎನಿ ನ್ಯಾಷನಲೈಸ್ಡ್ ಬ್ಯಾಂಕ್, ಇಂಡಿಯನ್ ಪಾಸ್ಪೋರ್ಟ್ ಆರ್ ಎನಿ ಪಹಣಿ ಆರ್ ಎನಿ ಲ್ಯಾಂಡ್ ಓನಿಂಗ್ ರೆಕಾರ್ಡ್ ಅಥವಾ ಸೇಲ್ ಡೀಡ್, ರೆಂಟ್, ಲೀಸ್, ಮನೆಯದು ನಿಮ್ಮ ಲೀಸ್ ಡೀಡ್, ಆ ಥರದ್ದು ಡಾಕ್ಯುಮೆಂಟ್ಸ್ನ ನೀವು ಪ್ರೊಡ್ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ. ಶಿಫ್ಟಿಂಗ್ದು ಸಹ ಇದೇ ದಾಖಲಾತಿಗಳನ್ನ ನೀವು ಪ್ರೊಡ್ಯೂಸ್ ಮಾಡಿದರೆ ನಿಮ್ಮದು ಮತ್ತೆ ಫಾರ್ಮ್ 8 ಕೊಟ್ಟು ನೀವು ಯಾವ ಮತಗಟ್ಟೆಯಲ್ಲಿ ನಿಮ್ಮ ಹೆಸರು ಬೇಕೋ ಅದರಲ್ಲಿ ನೀವು ಎನ್ರೋಲ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈಗಾಗಲೇ ನಾವು 2,01,000 ಏನಿತ್ತು ನಮ್ಮ ಹಿಂದಿನ ಮತದಾರರ ಪಟ್ಟಿಯಲ್ಲಿ, ಈಗ ಅದು ಶೇಕಡ 19 ಚಿಲ್ಲರೆವರೆಗೂ ಕಡಿಮೆ ಆಗಿತ್ತು, 18.90 ವರೆಗೂ ಕಡಿಮೆ ಆಗಿದೆ. ಅದರಲ್ಲಿ ಉಳಿದಿರುವಂತಹ ಮತದಾರರು ಈಗ ನಮಗೆ ತುಂಬ ಪ್ರಮುಖವಾಗಿ ನಾವು ಟಾರ್ಗೆಟ್ ಮಾಡಬೇಕಾಗಿ ಬರುತ್ತೆ. ASDDO ಅಲ್ಲಿ ಉಳ್ಕೊಂಡಿರೋರು ಯಾರಾದರೂ ಇದರಲ್ಲಿ ಬರಬಹುದಾ, ನಮ್ಮ ಆಬ್ಸೆಂಟಿ ವೋಟರ್ಸ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬಹುದಾ ಅಂತ. ಮತ್ತು ನೋ ಮ್ಯಾಪಿಂಗ್ನಲ್ಲಿ ನಾವು ಅಂದಾಜೊಂದು 10,000ಕ್ಕೂ ಮೇಲೆ ಇದ್ದಾರೆ, ಅವರು ನಮಗೆ ಇಲ್ಲಿ ಸಿಕ್ಕಿದ್ದಲ್ಲಿ ಅವ್ರನ್ನ ಫಾರ್ಮ್ 6 ನಾವು ಆ್ಯಡ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಅದನ್ನು ಮಾಡ್ಕೊಳ್ಳೋದು ನಮ್ಮ ಪ್ರಮುಖ ಕೆಲಸವಾಗಿರುತ್ತೆ. ಸೊ ಮತದಾರರಲ್ಲಿ ಫಸ್ಟ್ ನಾನು ಹೇಳಕ್ಕೆ ಇಚ್ಛೆ ಪಡೋದು ಏನಂದ್ರೆ, ಫಸ್ಟ್ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ, ಕರಡು ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇದ್ದಲ್ಲಿ ಏನೂ ಸಮಸ್ಯೆ ಇಲ್ಲ. ಇಲ್ಲದಿದ್ದಲ್ಲಿ ಇಮಿಡಿಯೇಟ್ ಆಗಿ ನಿಮ್ಮ BLO ಅಥವಾ BLO ಸೂಪರ್ವೈಸರ್ ಅಥವಾ ನಮ್ಮ ತಾಲೂಕು ಕಚೇರಿಯ ಎಲೆಕ್ಷನ್ ಬ್ರಾಂಚ್ ಅಲ್ಲಿ ನೀವು ರಿಪೋರ್ಟ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂತಹ ಕ್ರಮ ವಹಿಸೋದಕ್ಕೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಒಂದು ಟೀಮ್ ತಂಡ ರೆಡಿ ಮಾಡಿದ್ದೀವಿ. ಆ ತಂಡನ ನೀವು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸೊ ಹೌದು, ನಾವು ಪ್ರತಿ PS ಅಲ್ಲೂ ಕರಡು ಮತದಾರರ ಪಟ್ಟಿನ ಹಂಚಿಕೆ ಮಾಡಿದ್ದೀವಿ. ಅದರಲ್ಲಿ ಪ್ರಚುರ ಆಗಿದೆ ಸಹ. ಈಚ್ PS ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅಥವಾ ಈಗ ಎಲ್ಲರ ಹತ್ರನೂ ಮೊಬೈಲ್ ಫೋನ್ಸ್ ಇದೆ. ಮೊಬೈಲ್ ಫೋನ್ಸ್ ಅಲ್ಲಿ ಒಂದು ಲಿಂಕ್ ಇದೆ, CEO.election ಕರ್ನಾಟಕ ಅಂತ ಒಂದು ಲಿಂಕ್ ಇದೆ. ಆ ಲಿಂಕ್ ಅನ್ನು ಸಹ ನಾವು ಅದರಲ್ಲಿ ಕರಡು ಮತದಾರರ ಪಟ್ಟಿ ಕೆಳಗೆ ಹಾಕಿದ್ದೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರು ಸಹ ನಿಮಗೆ ಯಾವ PS ಯಾವ ಪಾರ್ಟ್ ಅಂತ ಕೊಟ್ಟರೆ ಅದರಲ್ಲಿ ನೀವು ಇದ್ದೀರಾ ಇಲ್ವಾ ಅಂತ ನಿಮಗೆ ಮಾಹಿತಿ ಬರುತ್ತೆ. ನಿಮ್ಮ ಹೆಸರು ಆಚೆ ಉಳಿದಿದ್ದ ಪಕ್ಷದಲ್ಲಿ ನೀವು ಇಮಿಡಿಯೇಟ್ ಆಗಿ ನಮ್ಮ ತಂಡಕ್ಕೆ ನೀವು ಫಾರ್ಮ್ 6 ಆರ್ ಫಾರ್ಮ್ 8 ಏನು ಕೊಡಬೇಕು ಅಂತ ಕರೆಕ್ಟ್ ಮಾಹಿತಿ ಕೊಟ್ಟರೆ, ಅದಕ್ಕೆ ಬೇಕಾಗಿರೋ ಪೂರಕ ದಾಖಲಾತಿಗಳನ್ನ ಕೊಟ್ಟರೆ ಇಮಿಡಿಯೇಟ್ ಆಗಿ ನಾವು ಕ್ರಮ ವಹಿಸಿ ನಿಮ್ಮ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಡ್ರಾಫ್ಟ್ ರೋಲಲ್ಲಿ ಬರೋದಿಲ್ಲ, ಬರುತ್ತೆ, ಅವರ ಹೆಸರು ಫೈನಲ್ ರೋಲಲ್ಲಿ ಬರುತ್ತೆ. ಇದನ್ನು ಮಾಡಬೇಕಾದ್ರೆ ನಿಮ್ಮ ಆಫೀಸ್ ಏನು ಮಾಡ್ತಾರೆ, ಡೇಟ್ ಆಫ್ ಬರ್ತ್ ತಗೊಂಬ, ಅವ್ರ ಡೇಟ್ ಆಫ್ ಬರ್ತ್ ಐಡೆಂಟಿಫೈ ಮಾಡೋ ಯಾರು ಅಲ್ಲ. ಅಂದ್ರೆ ಈಗ ನೋಡಿ, ನಮ್ಮ ಈ ಎಕ್ಸಸೈಸ್ ಅಲ್ಲೇ 1198 ಜನ 85+ ವೋಟರ್ಸ್ ಐಡೆಂಟಿಫೈ ಆಗಿದ್ದಾರೆ. ಸೊ ಅಂದ್ರೆ ದಾಖಲಾತಿಗಳು ಪ್ರೊಡ್ಯೂಸ್ ಮಾಡಿನೇ ಅವ್ರು ಮಾಡ್ಕೊಂಡಿರೋದು. ಆಗ ಏನಾದರೂ ಸಮಸ್ಯೆ ಇದ್ದಲ್ಲಿ ನಮ್ಮ ತಾಲೂಕು ಕಚೇರಿಗೆ ಇಂಟಿಮೇಟ್ ಮಾಡ್ಬೋದು. ತೀರಾ ವಯಸ್ಸಾದವರು ವೃದ್ಧರಿದ್ದಾರೆ, ಅವ್ರಿಗೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನಮ್ಮ ಎಲೆಕ್ಷನ್ ಬ್ರಾಂಚ್ ಮುಖಾಂತರ ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ. ಸಿಬ್ಬಂದಿ ಏನಾದರೂ ಕಳಿಸ್ತೀರಾ ಮೇಡಮ್? ನಮ್ಮ BS ಮುಖಾಂತರ ನಾವು ಅಸೆಸ್ ಮಾಡ್ತೀವಿ ಅಂತ ಇದೆಲ್ಲ. 85+ ಇರೋರು 1198 ಜನ ಇದ್ದಾರೆ. ಇನ್ನು ನಮ್ಗೆ ಐಡೆಂಟಿಫೈ ಮಾಡಿ ಹೇಳಿದ್ರೆ ನಮ್ಮ ಸ್ಟಾಫೇ ಹೋಗಿ ಅಲ್ಲಿ ಹಿಯರಿಂಗ್ ಅಸಿಸ್ಟ್ ಮಾಡ್ತಾರೆ. ಈಗ ಅವ್ರ ಹಿಯರಿಂಗ್ ಬರೋಕ್ಕಾಗಲ್ಲ ಅವ್ರಿಗೆ. ಸೊ ಅಂತ ಅದನ್ನ ನಮ್ಮ BLO ಮೂಲಕ ನಮಗೆ ಹೇಳ್ತಾರೆ ಅವರು. ನಾವು ಹೋಗಿ ಅವ್ರ ಮನೆ ಎಲ್ಲಿರುತ್ತೆ ಹೋಗಿ ಹೌದು, BLO ಥ್ರೂ BLOನೇ ಮೂಲಕನೇ ಸರ್ ಇದೆಲ್ಲ ನಡೆಯೋದು. ನೋಟಿಸ್ ಜಾರಿ ಮಾಡೋದು ಎಲ್ಲ BLOನೇ. ಮೇಡಮ್, ಇದು ಮಾಡೋದ್ರಿಂದ ಮತ್ತೆ ಏನು ಕಡಿಮೆ ಆಗೋದು, ಜಾಸ್ತಿ ಆಗೋದು, ಮತ್ತೆ ಮಿಸ್ ಆಗೋದು, ಈ ತರ ಏನು ಕ್ಲಿಯರ್ ಆಗುತ್ತಾ ಸರ್? ಏನು ಕಡಿಮೆ ಜಾಸ್ತಿ ಆ ಥರ ಅಲ್ಲ. ಈ ಮಿಸ್ ಆಗಿರೋರು ಈಗ ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಕಡಿಮೆ ಏನಾಗಲ್ಲ, ಮಿಸ್ ಆಗಿರೋ ಚಾನ್ಸ್ ಇದೆ. ಈಗ ಸರಿ, ಕಡಿಮೆ ಆಗಿರೋದು ಈಗ ನಾವು ಹೇಳಿದ್ವಲ್ಲ 11 ಡಾಕ್ಯುಮೆಂಟ್ ಹೇಳಿದೀವಲ್ಲ, ಅದನ್ನ ನಮಗೆ ಸಬ್ಮಿಟ್ ಮಾಡಿ ಅವರು ಹೊಸದಾಗಿ ಸೇರಿಸ್ಕೋಬಹುದು. ಆಧಾರ್ ಕಾರ್ಡ್ ಇಂಪಾರ್ಟೆಂಟ್. ಏನೋ ಆನ್ಲೈನ್ ಮಾಡೋಕೆ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್. ಒಬ್ಬರು ಪಾಸ್ಪೋರ್ಟ್ ಬೇರೆ ಹೆಸರು ಇರ್ತಾರೆ, ಅದೇ ಹೆಸರು ಇರ್ತಾರೆ, ಒಂದು ಇನ್ಶೂರ್ ತಪ್ಪಾಗಿರ್ತದೆ. ಅವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ನಾವು ಯಾಕಂದ್ರೆ ನಾವು ಅಲ್ಲ, ಒನ್ ಆಫ್ ದಿ ಡಾಕ್ಯುಮೆಂಟ್ಸ್ ದೇ ಹ್ಯಾವ್ ಟು ಪ್ರೊಡ್ಯೂಸ್. ಇದು ಅಷ್ಟು ಬೇಕು ಅಂತ ನಾವು ಹೇಳ್ತಿಲ್ಲ. ಆಧಾರ್ ಇದ್ದಲ್ಲಿ, ಆಧಾರಲ್ಲಿ ಅವರ ಹೆಸರು ಸರಿಯಾಗಿದ್ದಲ್ಲಿ ಅದನ್ನು ಸ್ವೀಕಾರ ಮಾಡ್ಕೊಳ್ತೀವಿ. ಇಲ್ಲ ಅವ್ರದ್ದು ಪಾಸ್ಪೋರ್ಟ್ ನೇಮೇ ಕರೆಕ್ಟ್ ಇದೆ, ಅದನ್ನೇ ಅವ್ರು ಪ್ರೊಡ್ಯೂಸ್ ಮಾಡ್ಬೋದು. ಅದರ ಬೇಸ್ ಮೇಲೆ ನಾವು ಅವ್ರಿಗೆ ಇನ್ಕ್ಲೂಷನ್ಗೆ ಅವಕಾಶ ಇದೆ. ಯಾವುದಾದ್ರೂ ಒಂದು ದಾಖಲಾತಿ, ಆ ದಾಖಲಾತಿ ಯಾವುದು ಅಂತ ಅವರು ನಿರ್ಧಾರ ಮಾಡಿ ನಮಗೆ ಹೇಳ್ಬೇಕು.
ಆಧಾರ್ ಕಾರ್ಡ್ ಸರ್, ಇದು ಎಲ್ಲದಕ್ಕೂ ಅದಕ್ಕೋಸ್ಕರನೇ ದಾಖಲೆ ಏನು ಅಲ್ಲ. ಕರೆಯೋದು? ಆಧಾರ್ ಕಾರ್ಡು ಎಲ್ಲದಕ್ಕೂ ದಾಖಲೆ ಅಲ್ಲ. ಅಲ್ಲಿ ದಾಖಲೆ ಮಾತ್ರ ಅದಷ್ಟೇ, ಅದನ್ನೇ ಫೈನಲ್ ಮಾಡೋಕ್ಕೂ ಇಲ್ಲ. ನಾವು ಹೇಳೋದಂಗೆ 14 ದಾಖಲೆಯಲ್ಲಿ ಯಾವ್ದು ಕೊಟ್ಟಿರೋ ಒಪ್ಕೋಬೇಕು. ಹೌದು ಹೌದು ಕಿರಣ್